पूज्याय राघवेंद्राय सत्यधर्मरताय च भजतां कल्पवृक्षाय नमतां कामधेनुवे। ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ರಾಯರ ಅನುಗ್ರಹ ಚಾನಲ್ಗೆ ಸ್ವಾಗತ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಇದರ ಜೊತೆಗೆ ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ರಾಯರ ಬಗ್ಗೆ ಅನ್ನೋದನ್ನು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು. ನಾನಿವತ್ತು ಹೇಳಕ್ಕೆ ಹೊರಟಿರೋ ಅಂಥ ವಿಷಯ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ. ನಾನು ಈ ಚಾನಲ್ಗೆ ವಿಡಿಯೋ ಹಾಕಿ 1 ತಿಂಗಳಾಯಿತು. 1 ತಿಂಗಳಿಂದ ನಾನು ಎಷ್ಟು ಸಫರ್ ಆಗಿದ್ದೀನಿ ಅಂತ ನನಗೆ ಗೊತ್ತು. ನಾನು ಈ ಚಾನಲ್ಗೆ ಕೇವಲ 21 ವೀಡಿಯೋಸ್ ಅಷ್ಟೇ ಹಾಕಿದ್ದು. ಅಷ್ಟಕ್ಕೇ ನೀವೆಲ್ಲರೂ ಕೂಡ ನನಗೆ ತುಂಬ ಒಂದು ಒಳ್ಳೆ ವ್ಯೂಸ್ ಬರೋ ರೀತಿ ನಿಮ್ಮ ಕಡೆಯಿಂದ ಒಂದು ಸಹಕಾರ ನನಗೆ ಸಿಕ್ತು. ಹಾಗೆ ರಾಯರ ಅನುಗ್ರಹ ಕೂಡ ನನಗೆ ಆಯಿತು. 1000 ಸಬ್ಸ್ಕ್ರೈಬರ್ಸ್ ಕೂಡ ಆದರು. ಅತಿ ಬೇಗನೆ 3 ತಿಂಗಳು ಒಳಗಡೆ ನನಗೆ ಎಲ್ಲ ಕಂಪ್ಲೀಟ್ ಆಗೋಯಿತು. ನಾನು ಮಾನಿಟೈಸೇಷನ್ ತಗೊಳಕ್ಕೆ ಏನೇನೆಲ್ಲ ಆಗಬೇಕಾಗಿತ್ತೋ ಎಲ್ಲದೂ ಕೂಡ ಆಯಿತು. ಅದೇ ಖುಷಿನಲ್ಲಿ ನಾನು ಮಾನಿಟೈಸೇಷನ್ಗೂ ಕೂಡ ಅಪ್ಲೈ ಮಾಡಿದೆ. ದುರಾದೃಷ್ಟವಶಾತ್ ನನಗೆ ಮಾನಿಟೈಸೇಷನ್ ಸಿಗಲೇ ಇಲ್ಲ. ಆ ದಿನ ರಾಯರ ಮುಂದೆ ಕುತ್ಕೊಂಡು ನಾನು ಅದೆಷ್ಟು ಕಣ್ಣೀರು ಹಾಕಿದ್ದೀನೋ ಏನೋ ನನಗೆ ಗೊತ್ತು. ತುಂಬಾ ಬೇಜಾರಾಗೋಯಿತು. ನಾನು ಇದನ್ನು ಒಂದು ರಾಯರ ಸೇವೆ ಅಂತ ತಿಳ್ಕೊಂಡು ಈ ಚಾನಲ್ನ ಶುರು ಮಾಡಿದೆ. ರಾಯರ ಹತ್ರನೇ ಎಲ್ಲ ಕೇಳ್ಕೊಂಡು ಈ ಚಾನಲ್ಗೆ ಒಂದು ಹೆಸ್ರನ್ನ ಸೂಚನೆ ಕೊಡಿ ಅಂತ ಅವ್ರ ಹತ್ರನೇ ಸೂಚಿಸ್ಕೊಂಡು ಹೆಸರು ಕೂಡ ಇಟ್ಟಿದ್ದೀನಿ. ಅದೇ ರೀತಿ ಮಠದಲ್ಲಿ ಹೋಗಿ ರಾಯರ ಏನು ಒಂದು ಸೇವೆಗಳಿದ್ದಾವೆ ಕೇಳ್ಕೊಂಬಂದು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಆದರೂ ಕೂಡ ನನಗೆ ಮಾನಿಟೈಸೇಷನ್ ಸಿಗಲಿಲ್ವಲ್ಲ ಅಂಥೇಳಿ ಸಖತ್ ಬೇಜಾರಾಗೋಗಿತ್ತು. ಅದಾದಮೇಲೆ ಏನಾಯಿತು ಅಂತ ಅಂದರೆ ಅಪೀಲ್ ಮಾಡ್ಬೋದಾಗಿತ್ತು. ಅಪೀಲ್ ಮಾಡೋದಕ್ಕೆ ನನಗೆ ಸ್ವಲ್ಪ ಭಯ ಆಯಿತು. ಯಾವ ರೀತಿ ಮಾಡೋದು ಏನು ಕತೆ ಅಂತೇಳಿ ನನಗೆ ಭಯ ಆಯಿತು. ಅಪ್ಲೈ ಮಾಡೋಕ್ಕೆ 1 ತಿಂಗಳು ಅವಕಾಶ ಆಯಿತು. ಹಾಗಾಗಿ ನಾನು ಅಪ್ಲೈ ಮಾಡೋಣ, ಅಪೀಲ್ ಮಾಡೋದು ಬೇಡ ಅಂತೇಳ್ಬಿಟ್ಟು 1 ತಿಂಗಳವರೆಗೂ ವೆಯ್ಟ್ ಮಾಡಿದ್ದೀನಿ. ಹಾಗಾಗಿ ನಾನು 1 ತಿಂಗಳಿಂದ ಯಾವುದೇ ವೀಡಿಯೋಸ್ ಕೂಡ ಮಾಡಿರಲಿಲ್ಲ. ಮಾಡೋದಕ್ಕೂ ಕೂಡ ನನಗೆ ಮನಸ್ಸಿರಲಿಲ್ಲ ಅಂತಲೇ ಹೇಳ್ಬೋದು. ಆದರೆ ನಾನು ಸರ್ಚ್ ಮಾಡಿ ನೋಡಿದಾಗ ನಾನು ಕೆಲವೊಂದು ತಪ್ಪುಗಳನ್ನ ಮಾಡಿದ್ದೆ. ಆ ತಪ್ಪು ಏನು ಅಂತ ನನಗೆ ಅರ್ಥ ಆಯಿತು. ಹಾಗಾಗಿ ನಾನು ಆ ತಪ್ಪುಗಳನ್ನ ಸರಿಪಡಿಸ್ಕೊಂಡೆ. ಆ ತಪ್ಪುಗಳನ್ನ ಸರಿಪಡಿಸ್ಕೊಂಡು ನಾನು 1 ತಿಂಗಳಾದಮೇಲೆ ಮತ್ತೆ ಅಪ್ಲೈ ಮಾಡಿದೆ. ಅಪ್ಲೈ ಮಾಡಿದ್ಮೇಲೂ ಕೂಡ ನನಗೆ ಮಾನಿಟೈಸೇಷನ್ ಸಿಗಲಿಲ್ಲ. ಸುಮಾರಷ್ಟು ವೀಡಿಯೋಗಳನ್ನ ಡಿಲೀಟ್ ಮಾಡಿದೆ. ಶಾರ್ಟ್ಸ್ ಏನು ಹಾಕಿದ್ದೆ ಅದನ್ನು ಕೂಡ ಡಿಲೀಟ್ ಮಾಡಿದೆ. ಎಲ್ಲ ರಿಪೇರಿ ಮಾಡಿ ನಾನು ಮತ್ತೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ರೂ ಕೂಡ ನನಗೆ ಮಾನಿಟೈಸೇಷನ್ ಸಿಗಲಿಲ್ಲ. ಇದು ನನಗೆ ತುಂಬ ಬೇಜಾರಾಗಿರ್ತಕ್ಕಂಥ ಒಂದು ಸಂಗತಿ. ಕೊನೆಗೆ ನನಗೂ ಬೇಜಾರಾಗಿ ರಾಯರ ಹತ್ರ ಕೂತ್ಕೊಂಡು ಏನಕ್ಕೆ ಹಿಂಗೆ ಮಾಡ್ತಾಯಿದ್ದೀರಾ, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಕೇಳಿಕೊಂಡು ಒಂದು ಸೇವೆನ ಶುರು ಮಾಡಿದೆ ನಾನು. ಆ ಸೇವೆನ ನಾನು 2 ಗುರುವಾರ ಮಾಡಿದೆ. 2 ಗುರುವಾರ ಮಾಡಿ ಮತ್ತೆ ನಾನು ಅಪೀಲ್ಗೆ ಹಾಕ್ತೆ. ಮತ್ತೆ ಅಪೀಲ್ ಹಾಕೋಕ್ಕೆ ಅಂತ ಅವಕಾಶ ಇತ್ತು. ಅಪೀಲ್ಗೆ ಅಪ್ಲೈ ಮಾಡಿಬಿಟ್ಟು ನಾನು 2 ಗುರುವಾರ ಸೇವೆ ಮಾಡಿದೆ. ಆ ಸೇವೆ ಮಾಡಿದ್ದ ಪ್ರತಿಫಲನ ಏನೋ ಗೊತ್ತಿಲ್ಲ ನನಗೆ. ನಾನು ಹಾಕಿದ್ದ ಅಪೀಲ್ ಅಪ್ರೂವ್ ಆಯಿತು. ಕೊನೆಗೂ ನನಗೆ ಈ ಚಾನಲ್ಗೆ ಮಾನಿಟೈಸೇಷನ್ ಸಿಕ್ತು. ಇವತ್ತು ಅದೆಷ್ಟು ಖುಷಿ ಆಗ್ತಾ ಇದೆ ಅಂತ ಅಂದರೆ ನನಗೆ ರಾಯರ ಮುಂದೆ ನಿಂತ್ಕೊಂಡು ಕಣ್ಣೀರು ಬರ್ತಾ ಇದೆ ನನಗೆ. ಎಷ್ಟು ನನ್ನ ಮೇಲೆ ಅನುಗ್ರಹ ಮಾಡಿದ್ರಪ್ಪ ನೀವು. ಆ್ಯಕ್ಚುಲಿ ತಪ್ಪಿದ್ದಿದ್ದು ನಂದು. ತಪ್ಪಾಗಿದ್ದಕ್ಕೆ ನನಗೆ ಮಾನಿಟೈಸೇಷನ್ ಸಿಕ್ಕಿರಲಿಲ್ಲ. ನಾನು ಏನು ತಪ್ಪು ಮಾಡಿದ್ದೆ ಅಂತ ಅಂದರೆ ನನಗೆ ಇವಾಗೇನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ವ, ಈ ಫೋಟೋ ನನಗೆ ರಾಯರದು ತುಂಬಾ ಇಷ್ಟವಾಗಿರ್ತಕ್ಕಂಥ ಫೋಟೋ. ಅದಕ್ಕೆ ನಾನೇನು ಮಾಡ್ತಾಯಿದ್ದೆ, ಅದೇ ಫೋಟೋನ ಎಲ್ಲ ವೀಡಿಯೋಸ್ ಥಂಬ್ನೈಲ್ಗೂ ಹಾಕ್ತಾಯಿದ್ದೆ. ಅದೇನಾಯಿತು ಅಂತ ಅಂದರೆ ರೀಯೂಸ್ಡ್ ಕಂಟೆಂಟ್ ಅಂತೇಳಿ ಬಂತು. ಪದೇ ಪದೇ ನಾನು ಒಂದೇ ಫೋಟೋನ ಯಾವಾಗ ಹಾಕೋಕ್ಕೆ ಶುರು ಮಾಡಿದೆ ಅದು ರೀಯೂಸ್ ಮಾಡಿದ್ದೀರಾ ನೀವು ಅಂತೇಳ್ಬಿಟ್ಟು ನನಗೆ ರೀಯೂಸ್ಡ್ ಕಂಟೆಂಟ್ ಅಂತೇಳಿ ಬಂತು. ಸೊ ನಾನು ಆಮೇಲೆ ನನಗೆ ಗೊತ್ತಾಯಿತು ನಾನು ಮಾಡಿರೋ ತಪ್ಪು. ಸೊ ನಾನು ಆ 1 ತಿಂಗಳು ಟೈಮ್ ಏನಿತ್ತು, ಈಗ ಆ ಫೋಟೋ ಯಾವ್ಯಾವುದ್ರಲ್ಲಿತ್ತು ಕೇವಲ ಒಂದೇ ಒಂದು ವೀಡಿಯೋದಲ್ಲಿ ಇಟ್ಬಿಟ್ಟು ಇನ್ನೆಲ್ಲ ವೀಡಿಯೋದಲ್ಲೂ ಒಳಗಡೆ ಇದ್ರೂ ಕೂಡ ನಾನು ಅಂಥ ವೀಡಿಯೋಗಳನ್ನ ಡಿಲೀಟ್ ಮಾಡಿ, ಜೊತೆಗೆ ಥಂಬ್ನೈಲ್ ಕೂಡ ಎಲ್ಲ ಚೇಂಜ್ ಮಾಡಿ 1 ತಿಂಗಳಷ್ಟರೊಳಗಡೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ನಾನು. ನಾನು ತಪ್ಪನ್ನು ಸರಿ ಮಾಡಿಕೊಂಡೆ. ಆದರೂ ಕೂಡ ಮಾನಿಟೈಸೇಷನ್ ಸಿಗಲಿಲ್ಲ. ಅದು ನಾನು ಯಾವಾಗ ರಾಯರಿಗೆ ಸೇವೆ ಮಾಡೋಕ್ಕೆ ಶುರು ಮಾಡಿದೆ ನೋಡಿ, 2 ವಾರ ಸೇವೆ ಮಾಡಿದ್ದು. ಸೊ ಮಾನಿಟೈಸೇಷನ್ ನೆಕ್ಸ್ಟ್ ಡೇಗೆ ನನಗೆ ಕಂಗ್ರ್ಯಾಚುಲೇಷನ್ ಅಂತೇಳಿ ಮೆಸೇಜ್ ಬಂತು.
ನಾನು ಇವತ್ತು ಈ ವಿಡಿಯೋನ ಯಾಕೆ ಮಾಡ್ತಾ ಇದ್ದೀರಾ ಅಂತ ಅಂದರೆ, ನೀವು ನಂತರನೇ ಯಾರಾದ್ರೂ ಯೂಟ್ಯೂಬ್ ಚಾನಲ್ ಮಾಡ್ತಾ ಇರ್ತೀರಲ್ವ, ಹೊಸೊಬ್ರು ಇರ್ತೀರಲ್ವ, ಅವ್ರಿಗೆ ಗೊತ್ತಾಗಲಿ ನಾನು ಮಾಡಿರೋ ತಪ್ಪನ್ನು ನೀವು ಮಾಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾನಿವತ್ತು ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಪದೇ ಪದೇ ಒಂದೇ ಫೋಟೋ ಆಗಿರ್ಬೋದು, ಒಂದೇ ವಿಡಿಯೋ ಆಗಿರ್ಬೋದು, ಅಥವಾ ಬೇರೆಯವ್ರು ಯಾವುದೇ ವಿಡಿಯೋ ಆಗಿರ್ಬೋದು, ನಾನು ಯಾರ್ದೋ ಬೇರೆಯವ್ರದ್ದೇನೂ ಯೂಸ್ ಮಾಡಿರಲಿಲ್ಲ. ನಾನು ಈಗ ನೀವೇನು ನೋಡ್ತಾ ಇದ್ದೀರೋ ವಿಡಿಯೋದಲ್ಲಿ ಅದು ನನ್ನ ಪೂಜಾ ರೂಮಲ್ಲಿ ನಾನು ಏನು ಪೂಜೆ ಮಾಡ್ತಾ ಇದ್ದೀನಿ ರಾಯರಿಗೆ, ಅದೇ ಫೋಟೋ ನಾನು ಯಾವಾಗಲೂ ವಿಡಿಯೋ ಶೂಟ್ ಮಾಡಿ ನಾನಿಲ್ಲಿ ಯೂಟ್ಯೂಬ್ಗೆ ಹಾಕೋ ಅಂಥದ್ದು. ಅಪೀಲಲ್ಲಿ ನಾನು ಇದೇ ವಿಷಯನ ಕನ್ವೆ ಕೂಡ ಮಾಡಿದೆ ಯೂಟ್ಯೂಬ್ ಟೀಮ್ಗೆ, ನಾನು ನಮ್ಮನೆ ಫೋಟೋನೇ ನಾನು ವಿಡಿಯೋ ಮಾಡಿ ಹಾಕ್ತಾ ಇರೋದು ಅಂತ. ಸೊ ಅವ್ರಿಗೆ ಅರ್ಥ ಆಯಿತು ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಮಾನಿಟೈಸೇಷನ್ ಕೂಡ ನನಗೆ ಸಿಕ್ತು. ಇವತ್ತು ನನಗೆ ತುಂಬಾ ಖುಷಿಯಾಗಿ ಈ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡ್ತಾಯಿದ್ದೀನಿ. ಈಗ ಸಮಯ ರಾತ್ರಿ 10 ಗಂಟೆ ಆಗಿದೆ, ಆದರೂ ಕೂಡ ಪರವಾಗಿಲ್ಲ ಅಂಥೇಳಿ ನಾನು ಎಡಿಟ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ನಾಳೆ ಅಪ್ಲೋಡ್ ಮಾಡ್ತೀನಿ. ಮಾನಿಟೈಸೇಷನ್ ತೊಗೊಳ್ಳಿಕ್ಕೆ ನಾನು ಏನು ರಾಯರಿಗೆ ಸೇವೆ ಮಾಡಿದೆ, ರಾಯರು ನನಗೆ ಯಾವ ರೀತಿ ಅನುಗ್ರಹ ಮಾಡಿದರು ಅಂತ ಹೇಳ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ನಾನು ಆ ವಿಷಯನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋ ಮಾಡೋದು ಬಿಟ್ಟು 1 ತಿಂಗಳಾಯಿತು ಅಂತ ದಯವಿಟ್ಟು ನನ್ನ ಕೈ ಬಿಡಬೇಡಿ. ನೀವು ಕೂಡ ಇದೇ ರೀತಿ ನನಗೆ ಸಹಕಾರ ನೀಡ್ತಾ ಇರಿ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ನನಗೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಸೊ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.